ಹಾಯ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕ್ರಿಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಈಗ ಮ್ಯಾಂಗೋ ಸೀಸನ್ ನಡೀತಾ ಇದೆ ಅಲ್ವಾ, ಅದಕ್ಕೆ ಮ್ಯಾಂಗೋ ಯೂಸ್ ಮಾಡಿಕೊಂಡು ಏನಾದರೂ ಸ್ಪೆಷಲಾಗಿ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ ಮಾವಿನ ಹಣ್ಣಿನ ಒಬ್ಬಟ್ಟು. ನಾನು ತುಂಬ ವೀಡಿಯೋಸಲ್ಲಿ ನೋಡಿದೆ, ಈಗೆಲ್ಲ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡ್ತಾಯಿದ್ದಾರೆ. ನಾನು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಫಸ್ಟು ಹಣ್ಣು ಚೆನ್ನಾಗಿ ತೊಳ್ಕೊಬೇಕು. ಎಲ್ಲ ಔಷಧಿ ಹಾಕಿರ್ತಾರಲ್ವ, ಅದರಿಂದ ಚೆನ್ನಾಗಿ ತೊಳೆದು ಆ ಹಣ್ಣಿಂದು ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋ ಪಲ್ಪ್ ಮಾತ್ರ ಎತ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾವು. ಅದಕ್ಕೆ ನೋಡಿ ನೀಟಾಗಿ ಎಲ್ಲ ತಕ್ಕೊಳ್ಳಿ. ನಾನು 2 ಹಣ್ಣು ತೊಗೊಂಡಿದ್ದೀನಿ, ಸಾಕು. ಒಂದು ಸ್ವಲ್ಪನೇ ಮಾಡ್ತಾ ಇರೋದು, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ಎಲ್ಲನ ಒಂದು ಜಾರ್ ಒಳಗಡೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡೋದು ಇದನ್ನು. ನೆಕ್ಸ್ಟು ಇನ್ನೊಂದು ಜಾರ್ಗೆ ತೆಂಗಿನಕಾಯಿ ತುರಿ ಮತ್ತು ಏಲಕ್ಕಿ ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲ ಹಾಕ್ಕೊಳ್ಳಿ. ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಇರುತ್ತೆ, ಕೆಲವೊಂದು ಹಣ್ಣು ಸಪ್ಪೆ ಇರುತ್ತೆ, ಅದರಿಂದಾಗಿ ಹಣ್ಣು ಟೇಸ್ಟ್ ನೋಡಿಕೊಂಡು ನೀವು ಬೆಲ್ಲ ಯೂಸ್ ಮಾಡಬೇಕಾಗುತ್ತೆ. ನಮ್ಮದು ಸ್ವಲ್ಪ ಸ್ವೀಟ್ ಚೆನ್ನಾಗಿದೆ, ಅದರಿಂದ ನಾನು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರಲ್ವ, ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎರಡು ನಾವು ಕಾಯಿ ಒಬ್ಬಟ್ಟು ಯಾವ ರೀತಿ ಹೂರಣ ರೆಡಿ ಮಾಡ್ಕೊತೀವಲ್ಲ ಆ ರೀತಿ ಆಗುತ್ತೆ ಅದು. ಸ್ವಲ್ಪ ಬೆಲ್ಲ ನೀಟಾಗಿ ತಗೋಂತ ಅದೇ ರೀತಿ ಕೈ ಆಡಿಸ್ತಾ ಇರಿ, ಹಚ್ಕೊಂಡ್ಬಿಡುತ್ತೆ ನಾವು. ಬೆಲ್ಲ ಎಲ್ಲ ಕರಗಿದ್ಮೇಲೆ ಮೀಡಿಯಮ್ ಸೈಜ್ ರವೆ ಹುರಿದು ಹಾಕಬೇಕು. ನಾನು ಹಾಕಿದ್ದೆ, ಬಟ್ ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ. ಮ್ಯಾಂಗೋ ಗ್ರೈಂಡ್ ಮಾಡಿರೋದು ಅಷ್ಟೇ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ಅದು ಮಾವಿನ ಹಣ್ಣಿನದು ಸ್ವಲ್ಪ ಸ್ಮೆಲ್ ಇರುತ್ತಲ್ಲ, ಸ್ಮೆಲ್ಲು ಹೋಗೋ ತನಕ ಒಂಚೂರು ಕುದಿಸಿ. ರವೆ ಬೇಯ್ತಾ ಇದ್ದಂಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಇರುತ್ತೆ ನೋಡಿ, ಗಟ್ಟಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ರವೆ ಬೇಯಬೇಕು. ಸೊ ಪೂರ್ತಿ ರವೆ ಬೇಯೋಷ್ಟರಲ್ಲಿ ಇನ್ನೂ ಒಂದು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಹೂರ್ಣ ಆಲ್ಮೋಸ್ಟ್ ರೆಡಿ ಆಗಿದೆ ನೋಡಿ, ಫುಲ್ ಗಟ್ಟಿ ಬಂದಿದೆ. ಇದು ತಣ್ಣಗಾಗಬೇಕು, ಇಲ್ಲ ತಣ್ಣಗಾಗಕ್ಕೆ ಬಿಡೋಣ ಸ್ವಲ್ಪ. ಅದು ಹೂರ್ಣ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಅಷ್ಟರಲ್ಲಿ ನಾವು ಒಬ್ಬಟ್ಟು ಮಾಡೋಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಸೇಮ್ ನಾವು ಎಲ್ಲ ಒಬ್ಬಟ್ಟಿಗೂ ಕಣಕ ಹೆಂಗೆ ರೆಡಿ ಮಾಡ್ತೀವೋ ಅದೇ ರೀತಿಯೇ. ನಾನು 1 ಕಪ್ ಮೈದಾ ಮತ್ತು 1 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ ಅದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳೋದು ಅಷ್ಟೇ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ, ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಮಾಡ್ತಾಯಿಲ್ಲ. ಅದು ಹೇಗೆ ಬರುತ್ತೆ ನೋಡಿಕೊಂಡು ಆಮೇಲೆ ಇನ್ನೊಂದ್ಸಲಿ ಟ್ರೈ ಮಾಡ್ಬೋದು. ಅದಕ್ಕೆ ಯಾವುದೇ ಅಡುಗೆ ಆಗಲಿ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸ್ವಲ್ಪನೇ ಮಾಡೋದು ಸ್ವಲ್ಪ ಅಂತ ನನಗನ್ಸುತ್ತೆ. ನೀಟಾಗಿ ನಾದ್ಕೊಬೇಕು. ಹೂರ್ಣ ಎಲ್ಲ ಗಟ್ಟಿ ಆಗಿದೆ. ನಾರ್ಮಲಾಗಿ ನಾವು ಎಲ್ಲ ಒಬ್ಬಟ್ಟಿಗೂ ಹೂರ್ಣ ಯಾವ ರೀತಿ ಮಾಡಿ ಈ ಥರ ಸ್ಟಫಿಂಗ್ ಮಾಡ್ತೀವಲ್ವ, ಇದೂ ಅದೇ ರೀತಿಯೇ ಮಾಡ್ಕೊಳ್ಳೋದು. ಅಂದರೆ ಇದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸುತ್ತೆ, ಏಕೆಂದರೆ ಹೂರ್ಣ ಸ್ವಲ್ಪ ಅಂಟುತ್ತಲ್ಲ ಕೈಗೆ. ನಿಧಾನಕ್ಕೆ ಮಾಡ್ಕೊಳ್ಳಿ, ಬರುತ್ತೆ ನೀಟಾಗಿ. ನಿಧಾನಕ್ಕೆ ಕೈಯಲ್ಲಿ ತಟ್ಕೊಳ್ಳಿ, ಸ್ವಲ್ಪ ಓಪನ್ ಆಗಿಬಿಡುತ್ತೆ. ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ತಟ್ಟಿ
ಫೈನಲಿ ರೆಡಿ ಆಯಿತು. ಸೊ ನೋಡಿ, ಈ ಥರ ಇಷ್ಟೆಲ್ಲ ಆದರೆ ಸಾಕಾಗುತ್ತೆ. ದೊಡ್ಡ ಸೈಜ್ ಮಾಡೋಕ್ಕಾಗಲ್ಲ ಇದು. ಸ್ಟಾರ್ಟಿಂಗ್ ಅಲ್ವಾ, ಬರುತ್ತೆ ನನಗೆ ಗೊತ್ತಿಲ್ಲ. ಬಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನನ್ನ ಕೈಲಿ ಇಷ್ಟೇ ಆಗಿದ್ದು, ಇಷ್ಟಾಗಲೇ ಮಾಡೋದಕ್ಕೆ. ಬಟ್ ಓಕೆ, ಚೆನ್ನಾಗೇ ಬಂದಿದೆ. ಟೇಸ್ಟ್ ನೋಡಬೇಕು ಇನ್ನು. ಟೇಸ್ಟ್ ವೈಸ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ, ನಾನು ಯಾವತ್ತೂ ತಿಂದಿಲ್ಲ. ಫೈನಲಿ ಮಾವಿನ ಹಣ್ಣಿನ ಒಬ್ಬಟ್ಟು ರೆಡಿ ಆಗಿದೆ. ಸೊ ನೆಕ್ಸ್ಟು ಟೇಸ್ಟ್ ಮಾಡಬೇಕು. ನಿಜವಾಗ್ಲೂ ಟ್ರೈ ಮಾಡಿದೆ. ಅವತ್ತಿಂದ ಟ್ರೈ ಮಾಡಬೇಕು ಅಂದ್ಕೊಂಡು ಮಾಡಿರಲಿಲ್ಲ, ಬಟ್ ಇವತ್ತು ಟ್ರೈ ಮಾಡಿದ್ವಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಟ್ರೈ ಮಾಡೋಕ್ಕೆ ಮುಂಚೆ ಅನ್ಕೊತಿದ್ದೆ ತುಂಬ ಕಷ್ಟ ಏನೋ ಮಾಡೋದು ಅಂತ. ಬಟ್ ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಅದು ಮಾಡೋದಕ್ಕಿಂತನೂ ತುಂಬಾ ಈಸಿ ಇದೆ. ನಿಮಗೂ ಇಂಟ್ರೆಸ್ಟ್ ಇದೆ ನೋಡಿ, ಟೈಮ್ ಇದೆ, ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.